ನೋಡಿ ತಗೋರಿ. ಅಂದೇನು ಚಲೋ ಆಯ್ತು ತಗೋ. ನಾನೇ ಹೇಳ್ಬೇಕಂದೀಗ ನೀನೇ ತೊಗೊಂಡು ಬಂದು ಚಲೋ ಮಾಡ್ದಿ. ಅಲ್ರಿ ನೀವು ಇವತ್ತು ಮಾಡಿದ್ದು ನನಗೆ ಎಷ್ಟು ಚಂದ ಅನ್ಸಿಲ್ಲ ನೋಡು. ಅಲ್ಲ ನಮ್ಮ ಅಪ್ಪ ಅವ್ವ ನೀವು ಬಂದಮೇಲೆ ಊಟ ಮಾಡಿದ್ರಾಯ್ತು ಎಲ್ಲರೂ ಒಟ್ಟಿಗೆ ಕುಂತು ಅಂತೇಳಿ ಪಾಪ ಎಟ್ಟತ್ತಾಯ್ತು ಕಾಯ್ಕೊಂಡು ಕೂತಾರ. ಒಂದು 3 ತಾಸು ಆಯ್ತು ಅವ್ರು ಕಾಯ್ಕೊಂಡು ಕೂತಾರ ನಿಮ್ಮ ಸಲಿಂದು. ನೀವು ನೋಡಿದ್ರ ಬರ್ರಿ ಊಟಕ್ಕೆ ಅಂತಂದ್ರೆ ಇಲ್ಲ ನನಗೆ ಅಲ್ಲೇ ತಾಟ ಹಚ್ಕೊಂಡು ಬಾ ಅಂತ ಹೇಳ್ತೀರಿ. ನಿಮಗೆ ಚಂದ ಅನ್ನಿಸ್ತದೇನು ಹಿಂಗೆ ಮಾಡೋದು? ಎಲ್ಲರೂ ಒಂದು 4 ದಿನ ಬಂದೀವಿ ಇರ್ಲಿಕ್ಕೆ ಎಲ್ಲರೂ ಸಂಗಡ ಕುಂತು ಊಟ ಮಾಡ್ಕೊಂಡು ಮಾತುಕತೆ ಆಡ್ಕೊಂಡು ಕೂತಾರ. ಅದು ಎಷ್ಟು ಚಂದ ಕಾಣಿಸ್ತದ. ಹಾಂ, ನೀವು ಕೇಳ್ದಂಗೆ ಪಾಪ ಅವರು ರೊಕ್ಕನೂ ಕೊಟ್ಟರು ನಿಮ್ಗೆ. ಅಷ್ಟು ಕಷ್ಟಕ್ಕೆ ಅವ್ರು ಆಗ್ಲಾಗತ್ತಾರ, ನೀವು ನೋಡಿದ್ರೆ ಹಿಂಗೆ ಮಾಡ್ತೀರಪ್ಪ. ನನಗಂತೂ ಇವತ್ತು ನಿಮ್ಮ ಮ್ಯಾಲೆ ಭಾಳ ಅಂದ್ರೆ ಭಾಳ ಸಿಟ್ಟು ಬಂತು ನೋಡ್ರಿ. ಎಷ್ಟು ಚಂದ ಅನ್ಸಿಲ್ಲ ನನಗೆ. ಎಷ್ಟು ಬೇಜಾರಾಯ್ತು ಗೊತ್ತೇನೋ ನಮ್ಮಪ್ಪ ಅವಾಗ. ನೀ ಯಾಕೆ ಹಿಂಗೆ ಮಾತಾಡಕತ್ತಿದ್ದಿ? ರೊಕ್ಕದ ವಿಷಯ ಯಾಕೆ ನಡಕ ತರ್ಲಕತ್ತಿದ್ದಿ? ಇಲ್ಲಿ ಊಟದ ಮಾತು ಬಂದದ, ಊಟದ ಅಷ್ಟೇ ಮಾತಾಡ್ನಿ. ನಾ ಏನು ರೊಕ್ಕ ಇಟ್ಕೋತೀನಿ ಅಂತಂದೇನು? ಒಂದು 6 ತಿಂಗಳನ್ನ ಕೊಡ್ತೀನಿ ಅಂತಂದ. ಅವರೇ ಬೇಡ ಬೇಡ ಅಂತ ಹೇಳಿದ್ರು. ನಾ ಏನು ಆ ಕಡೆ ಮಾಡ್ಕೊಂಬಸಲಿಂದ ರೊಕ್ಕ ತೊಗೊಂಡಿನೇನು? ಹಾಂ, ಅಟ್ಟಿತ್ತಂತಂದ್ರೆ ನಾಳೆಗೆ ತಂದು ಕೊಡ್ತೀನಿ ತಗೋ. ಹೊರಗೆ ಬಡ್ಡಿ ಕಟ್ಕೊಂಡ್ರು ಪರವಾಗಿಲ್ಲ, ಹೊರಗೆ ಬಡ್ಡಿ ಕಟ್ರೆ ನಡೀತದೆ. ಒಂದು 4 ದಿನ ನಿಂದಿರ್ತಾರೆ. ನಿನ್ನ ಕೈಲಿ ಇದೆಲ್ಲ ಯಾರು ಅನ್ನಿಸ್ಕೋಬೇಕು? ಪದೇ ಪದೇ ರೊಕ್ಕ ಕೊಟ್ಟಾರ ಅಂಥೇಳಿ. ಬೇಡೋಯಪ್ಪ, ಈ ತಲೆ ಬ್ಯಾನಿನೇ ಬೇಡ. ತೊಗೊಂಡೋಗಿ ಊಟನೂ ಬೇಡ, ಏನೂ ಬೇಡ ನನಗೆ. ನಾ ಹೇಳಿದೆ ಒಂದು, ನೀವು ತಿಳ್ಕೊಳತ್ತೀರಿ ಒಂದು. ಅವರು ನಮ್ಮ ಅಣ್ಣ ಇಲ್ಲ, ಯಾರೂ ಇಲ್ಲ ಮನೆಗೆ, ಹಳೆನೂ ಇವರೇ ಮಗನೂ ಇವರೇ ಅಂತ ತಿಳ್ಕೊಂಡು ಅವರು ನಡಿಲಾಗತ್ತಾರ. ನೀವು ಹಂಗೆ ತಿಳ್ಕೊಂಬಲ್ಲಿ ಹೋಗಿರಲ್ಲ ಅಂತ ನಾ ಅಲ್ಲಾಗತ್ತೀನಿ. ನೀವು ನೋಡ್ರೆ ಮತ್ತು ನಂದು ಒಂದು ಮಾತಿಗೆ ತಪ್ಪು ಹಿಡಿಲಾಗತ್ತೀರಿ. ನಾ ಹೇಳಿದೆ ಒಂದು ಅರ್ಥದಾಗ, ನೀವು ತಿಳ್ಕೊಂಬದೆ ಒಂದು ಅರ್ಥದಾಗ. ಈಗ ಅದೆಲ್ಲ ಬಿಡ್ರಿ, ಸುಮ್ಮ ಸಿಟ್ಟೆಲ್ಲ ಊಟದ ಮೇಲೆ ಹಾಕೋದು ಚಲೋ ಅಲ್ಲದು. ಹಸುವಾಗೆ ಅನ್ನತ್ತೀರಿ, ಊಟ ಮಾಡಿರಿ, ಬಿಟ್ಟು ಬಿಡ್ರಿ ಇದು ಇಲ್ಲಿಗೆ. ಊಟ ಮಾಡಿರಿ. ಬ್ಯಾಡ, ನನಗೇನು ಈಗ ಊಟ ಏನು ಬೇಕಾಗಿಲ್ಲ. ತೊಗೊಂಡು ಹೋಗಿ ತಾಟ್. ಮತ್ತು ಬೇಕಾಯ್ತಂತಂದ್ರೆ ಹೇಳ್ತೀನಂತ. ಇದ್ದಿಲ್ಲತ್ತಂದ್ರೆ ಮಕ್ಕೋತೀನಿ ಹಾಗೆ. ಹಸು ಏನು ಇಲ್ಲ ತಗೋ. ನೀವು ಅವಾಗೆ ಏನಂದ್ರಿ, ನಾ ತಾಟ್ ತೊಗೊಂಡು ಬಂದಿದ್ದ ಕೂಡಲೇ ಚಲೋ ಆಯಿತು, ನೀ ಊಟ ತೊಗೊಂಡು ಬಂದು ನನಗೆ ಹಸು ಆಗಿತ್ತು ಭಾಳ ಅಂತಂದ್ರಿ. ಈಗ ನೋಡಿದ್ರೆ ತಾಟ್ ತೊಗೊಂಡು ಹೋಗು ನನಗೆ ಹಸಿ ಇಲ್ಲ ಅಂತೀರಿ. ಯಾಕ್ರಿ ನೀವು ಹಿಂಗೆ ಮಾಡ್ಲಾಗತ್ತೀರಿ? ಏನಾಗ್ಯದ ಅಂತೀನಿ ನಾನು ಒಂದು ತಿಳಿವಲ್ದು. ನಿಮ್ಮ ತಲೆ ಏನು ಓಡ್ಲಾಗತ್ತದ? ಹಾಂ, ಊರಿಗೆ ಹೋಗಮ್ ನಡ್ರಿ, ನಮ್ಮ ಮನೆ ನಾವು ಇರಮ್ಮಿ, ಮಕ್ಳಿಗೆ ಕರ್ಕೊಂಡು ಹೋಗಮ್ಮಿ, ಅವ್ರದ್ದು ಸಾಲಿ ಹಾಳಾಗ್ಲತ್ತದ ಅಂತ ಹೇಳಿದ್ರೆ ಏನಂತೀರಿ? ನೋಡಮ್ ತಗೋ, ಇನ್ನೊಂದು ಥೋಡೆ ದಿನ ಇಲ್ಲೇ ಇರಮ್ಮಿ, ಅವ್ರು ಭೀ ಪಾಪ ನಿಮ್ಮವ್ವ ಅಪ್ಪ ಮೊಮ್ಮಕ್ಕಳು ಸಂಗಟ ಆಡ್ಕೋತದು ಚಂದರ ಇರಲಿ, ಮನೆಗೆ ಎಲ್ಲರೂ ಇದ್ದಂಗೆ ಆಯ್ತದ ಮನೆ ತುಂಬ ಅಂತ ಹೇಳಂತೀರಿ. ಆ ಕಡೆ ಊರಿಗೂ ಹೋಗಿದ್ದೆವು. ಇಲ್ಲಿ ಇದ್ದರ ಎಲ್ಲರ ಸಂಗಟ ನೀವು ಚಲೋ ಭೀ ಇರಲ್ಲ ಹೊಂಟೀರಿ. ಹಿಂಗಂದ್ರೆ ಏನು ಮಾಡ್ಬೇಕ್ರಿ ನಾವು? ಹಾಂ, ಯಾಕೆ ಹಿಂಗೆ ಮಾಡ್ಲಾಗತ್ತೀರಿ ನೀವು? ಏನಾಗ್ಯದಂತ್ರ ಹೇಳ್ರಿ, ನನ್ನ ಮುಂದಾರ ಹೇಳ್ರಲ್ಲ, ಯಾಕೆ ಹಿಂಗೆ ಮಾಡ್ಲಾಗತ್ತೀರಿ ಅಂತ. ಯಾಕೇನೋ ನನ್ನ ಮಗಳು ಕೊನೆಗೆ ಬಾಯ್ಕೆ ಹೊಂಟದ. ಇವ್ರೇನು ಮತ್ತು ನನ್ನ ಮಗಳು ಹಳೇನು ಜಗಳ ಆಡ್ಕೋತ ಕುಂತಾರ ಏನು? ಗೌರಿ, ಜರ ಬಾ ಇಲ್ಲಿ. ಏನ್ ಮಾಡ್ಲಾಗತ್ತಿದ್ದಿ ಗೌರಿ? ಊಟ ಅದೆಲ್ಲ ಆದ್ಮೇಲೆ ಅದು ಇನ್ನೂ ಓಡಾಡ್ತಿದ್ದಿ, ಇವತ್ತೇನು ಹೊರಗೆ ಬಂದಿಲ್ಲ. ಏನ್ ಮಾಡ್ಲಾಗತ್ತಿದ್ ಒಳಗ? ಒಂದು ಕೃಷ್ಣ ಮತ್ತು ಕೃತಿಕಾ ಇಬ್ಬರು ಅಜ್ಜಿ ಕತೆ ಹೇಳು ಅಂಥೇಳಿ ಹತ್ಕೊಂಡೇ ಬಿದ್ದಿರು. ಅದಕ್ಕೆ ಮತ್ತು ಪಾಪ ಅವಕರ ಅಲ್ಲಿ ಯಾರು ಹೇಳ್ತಾರ್ರಿ, ನಮ್ಮ ಮಗಳೇನು ಕತೆ ಹೇಳ್ತಾಳೇನು, ಹಚ್ಚಿ ಬಡಿತಾಳೆ ಬಾಯಿ ಮೇಲೆ ಕತೆ ಹೇಳಂತಂದ್ರೆ ಓದು ಅಂತಿರ್ತಾಳ. ಯಾವಾಗ ನೋಡಿದ್ರು ಭೀ ಮತ್ತು ಅವಕರ ಎಲ್ಲಿ ಪಾಪ ಇವೆಲ್ಲ ಕತೆ ಕೇಳೋದು ಮಾಡೋದು ಸಿಗ್ತದ. ಅದಕ್ಕೆ ಮತ್ತು ಹೇಳಿದ್ರೆ ಆಯ್ತಂತೇಳಿ ಕತೆ ಹೇಳ್ಕೊತ ಕುಂತಿದ್ದೆ ಅವರಿಗೆ. ಅವು ಭೀ ಏನೋ ಸಾಲೆಂದು ಓದಿ ಹೇಳ್ಕೊತ ಕುಂತೀರ. ಅದಕ್ಕೆ ಮತ್ತು ನಾ ಅಲ್ಲೇ ಕುಂತು ನೋಡ್ರಿ. ಅದಕ್ಕೆ ನಮ್ಮ ಕೃಷ್ಣ ಅಜ್ಜಿ ನಾ ಇವತ್ತು ಇಲ್ಲೇ ಮಕ್ಕೋತೀನಿ, ನಿಮ್ಮ ಕಣೆಗೆ ಮಕ್ಕೋತೀನಿ ಅಂತ ಹೇಳಂದನು. ಆಯ್ತು, ನಮ್ಮ ಕೃತಿಕಾನು ನಾನು ಇಲ್ಲೇ ಮಕ್ಕೋತೀನಿ ಅಂತ ಹೇಳಲ್ಲಾಗತ್ತೇಳು. ಅಷ್ಟಾಗೆ ಮತ್ತು ನೀವು ಕರೆದ್ರು ನೋಡ್ರಿ. ಆಯ್ತು, ಇಲ್ಲೇ ಮಕ್ಕೋರಪ್ಪ ಇಬ್ಬರು ಅಂತ ಹೇಳಿ ಹಾಸಿಗೆ ಮಾಡಿ ಬಂದೀನಿ. ಈಗ ಅವ್ರು ಅಲ್ಲೇ ಮಕ್ಕೋತಾರಂತ. ಅದಕ್ಕೆ ಬಂದು ನೋಡ. ಇದಕ್ಕೆ ನಿಮ್ಗೇನು ಎಲೆ ಅಡಿಕೆ ಬೇಕಾಗಿತ್ತಾ ಏನು? ಎಲಿ ಅಡಿಕೆ ಅಂತೂ ಬೇಕೇ ಬೇಕಲ್ಲ. ಮತ್ತು ಊಟ ಆಗಿದ್ಮೇಲೆ ಎಲಿ ಅಡಿಕೆ ತಿಂದಿಲ್ಲ ಅಂತಂದ್ರೆ ಹ್ಯಾಂಗ? ಅದು ಬೇಕಾಗಿತ್ತು ಬಿಡು. ಇದು ಯಾಕೇನೋ ಪ್ರಮಿಳನ್ ಕೊನೆಗ ಬಾಯಿ ಕೇಳಿ ಹೊಂಟದ. ಮತ್ತು ಹಳೆ ಮಗಳು ಇಬ್ರು ಏನು ಜಗಳ ಮಾಡ್ಕೊತ ಕುಂತಾರ ಎನ್ಸುತ್ತೇನೋ. ಅದೇ ಅವಾಗೆ ನಾವು ಆಕಿ ಊಟ ಕರೆದಳು. ಮತ್ತು ಇವರು ಹಳೆಯರು ಅಲ್ಲೇ ಕೊನೆಗೆ ತೊಗೊಂಡು ಬಾ ಅಂತಂದ್ರಲ್ಲ, ಅದಕ್ಕೆ ಮತ್ತು ಈಕಿಗಿನ ಏನು ಅನ್ನಕತ್ತಾಳೇನು ಅಂತೇಳಿ ನಾ ಅನ್ನತೀನಿ. ಅದಕ್ಕೆ ಅಲ್ಲಿ ಇಬ್ರು ಬಾಯಿ ಪಡ್ಕೊತ ಕುಂತಾರೆ ನೋಡು. ಜರ ಕರಿತೆ ನೋಡು ಮತ್ತು ಪ್ರಮಿಳ. ಹೌದಾ? ಬಾಯ್ ಬಿಡಾಗತ್ತಾರ ಇಬ್ಬರು. ಈ ನನ್ನ ಮಗಳನ್ನೂ ಸುಮ್ಮಿರಲ್ಲವ. ಅವ್ರಿಗೆ ಕೆಲಸ ಮಾಡಿ ಏನಾರ ಜರ ಸುಸ್ತಾಗಿತ್ತೇನೋ, ಅದಕ್ಕೆ ಮತ್ತೆ ಅಲ್ಲೇ ಕ್ವಾಣಿಗೆ ತೊಗೊಂಡು ಬಾ ಅಂದಿರಬೇಕು. ಈಕಿ ನೋಡಿದ್ರೆ ಮತ್ತೆ ಯಾಕೆ ಬಂದಿಲ್ಲ ಯಾಕಿಲ್ಲ ಅನ್ಕೋತ ಕುಂತಾಳ ಎನ್ಸುತ್ತೇನೋ. ಈ ಹುಡುಗಿನೂ ಸುಮ್ಮ ಕಡೆ ಇರಲ್ಲ, ಕಡೆ ಏನಾರ ಒಂದು ತೆಕ್ಕೊಂಡು ಕುಂತು ಬಿಡ್ತಾಳ. ತಡ್ರಿ ಕರಿತೀನಿ ಮತ್ತೆ ಅಲ್ಲೇ ಕಡೆ ಕಡ್ಡಿ ಒಯ್ದು ಗುಡ್ಡ ಮಾಡ್ಕೊತ ಕೂಡಂಗಾರ ಇಬ್ಬರು. ಪ್ರಮೀಳ, ಜರ ಬಾ ಇಲ್ಲಿ ಹೊರಗೆ. ನೋಡಲ್ಲಿ ನೀ ಬಾಯ್ ಮಾಡೋದು ನೋಡಲ್ಲಿ. ಮಾವರಿಗೆ ಅತ್ತೆಯರಿಗೆಲ್ಲ ಕೇಳಿ ಹೋಗ್ಯದು ಕಾಣಿಸ್ತದೆ ಹೊರಗೆ. ನಿಮ್ಮ ಅವ್ರು ಕರ್ಲೆಗತ್ತಾರ ನೋಡು. ಹೋಗು, ಏನು ಹೇಳ್ತ ನೋಡಿ.
ಅಲ್ರಿ ಎಟ್ಟತನ ಆಯ್ತು ನಾ ತಾಟ್ ಕೈ ಹಿಡ್ಕೊಂಡು ನಿಂತಿ ಹಾಂ ಎಟ್ಟತನ ಆಯ್ತು. ಇದು ನೀವು ಮೊದಲ ತಾಟ್ ತಗೋರಿ, ತಗೊಂಡು ಊಟ ಮಾಡ್ರಿ. ಎಲ್ಲ ಸಿಟ್ಟು ತಂದು ಊಟದ ಮೇಲೆ ಹಾಕೋದು ಚಲೋ ಅನ್ಸಲ್ಲ. ಊಟ ಮಾಡ್ರಿ ನೀವು. ಆಯ್ತಪ್ಪ, ತಪ್ಪು ನಂದೇ ಆಯಿತು ಆಯಿತಾ. ರೊಕ್ಕದ ವಿಷಯ ತರಬೇಡ್ದಿತ್ತು ತಂದ, ನಂದೇ ತಪ್ಪು ಆಯಿತಾ. ಇನ್ಮೇಲೆ ಯಾವತ್ತೂ ನಾ ರೊಕ್ಕದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಬಿಟ್ಟು ಹಾಕ್ತೀನಿ. ಇದು ಇಲ್ಲಿಗೆ ರೊಕ್ಕದ ಬಾರ್ಯದಾಗ ಮಾತಾಡೋದು ನಂದೇ ತಪ್ಪಾಯ್ತು ಆಯ್ತ್ರಿ. ನೀವು ಊಟ ಮಾಡ್ರಿ. ಮುಂದೆ ನೋಡಿ ನಾವಾಗ ಏನಾರ ಒಂದು ಹೇಳ್ಕೊತೀನತ್ತ, ಅದು ನೀವೇನು ವಿಚಾರ ಮಾಡಬೇಡ್ರಿ. ಅದೇ ಜರ ಜೋರಾಗಿ ಮಾತಾಡ್ಲಕತ್ತಿದ್ದೇವಲ್ಲ, ಹೊರಗೆ ಬಾಯಿ ಕೇಳಿ ಹೋಗಿರ್ಬೇಕು, ಅದಕ್ಕೆ ಕರೆಗತ್ತಾಳವ್ವ. ಮತ್ತು ಇಲ್ಲೇ ನಿಂತು ಕೇಳಿಸ್ಕೊಂಡು ಅಂತಂದ್ರೆ ಚಲೋ ಅನ್ಸಲಕ್ಕಿಗೆ ಜಗಳ ಆಡ್ಲಕತ್ತೀವಿ ಅನ್ಕೋತಾಳ. ಇದು ತಾಡ್ ತೊಗೊಂಡು ನೀವು ಊಟ ಮಾಡಿರಿ. ಹಸುವಾಗಿ ಅಲ್ಲಕತ್ತೀರಿ, ಊಟ ಮಾಡಿರಿ. ಅವು ಮಕ್ಕಳೇನು ಇವತ್ತು ಅಜ್ಜಿ ಬೆಲೆ ಮಕ್ಕೋತೀನಿ ಅಲ್ಲಕತ್ತೀವು, ಮತ್ತೇನು ಅಲ್ಲೇ ಮಕ್ಕೋತಾರೇನು ಕೇಳ್ತೀನಿ, ಕೇಳಿ ನಾ ಬರ್ತೀನತ್ತ. ತೊಗೋರಿ, ಇದು ಊಟ ತೊಗೋರಿ. ಮತ್ತೆ ಏನಾರ ಬೇಕಾಯ್ತು ಅಂದ್ರೆ ಕರೀರಿ. ನಾ ಅಂದ್ರೂ ಮತ್ತೆ ಇಲ್ಲಿ ಎದ್ರ ನಿಂದಿರ್ಬೇಕು, ನಾ ಒಂದು ಅನ್ಬೇಕು ನೀವು ಒಂದು ಅನ್ಬೇಕು, ಅದೆಲ್ಲ ಯಾಕೆ ಬೇಕು, ಬೇಡ. ತೊಗೋರಿ, ಇದು ಊಟ ತೊಗೋರಿ, ಊಟ ಮಾಡಿರಿ. ನೀವು ನೀರು ತೊಗೊಂಡು ಬರ್ತೀನಿ ಹಾಗೇನ. ಹ್ಞೂ ಆಯ್ತು ತಗೋ, ತಾಯಿ ಕಡೆ ಊಟ ಮಾಡ್ತೀನತ್ತನ. ಈಗ ತಗೋರಿ. ನೀ ಏನು ನೀರದು ತನ್ಕೋತ ಕೂಡ್ಬೇಡ ನನಗೆ. ಆಯಿತು, ಇದಿಟ್ಟೆ ಊಟ ಸಾಕು ನನಗೇನು ಈಗೇನು ಬೇಕಾಗಿಲ್ಲ. ನಾ ಊಟ ಮಾಡ್ತೀನತ್ತ. ಊಟ ಮಾಡಿ ತಾಟ್ ಒಯ್ದಲ್ಲಿ ಇಟ್ಟು ಕೈ ಅದು ತಕ್ಕೊಂಡು ನೀರದು ಕುಡ್ದು ಬಂದು ಮಕ್ಕೋತೀನತ್ತ ಇಲ್ಲೇ. ನೀ ಜರ ಹೋಗಿ ಅಲ್ಲೇ ನಿಮ್ಮ ಅವ್ರ ಸಂಕಟ ಅದು ಮಾತಾಡ್ಕೋತ ಕೂಡು. ಮತ್ತು ಅವ್ರಿಲ್ಲ ಏನಾರ ಅನ್ಕೋತಾರೆ, ಸುಮ್ಮ ಜಗಳ ಅದು ಆಡಿವಿ ಅನ್ಕೋತಾರ. ಹೋಗಿ ಹಾಗೆ ಅಲ್ಲಿ ಮಕ್ಳಿಗೆ ಕೇಳು, ಮತ್ತು ಅವ್ರು ಇಲ್ಲೇ ಮಕ್ಕೋತಾರ ಏನು ಅಲ್ಲಿ ಮಕ್ಕೋತಾರ ಅಂತ ಕೇಳು. ಹಾಗೆ ಜರ ಮಾತದು ಆಡ್ಕೋತ ಕೂಡು, ಅವರಿಗೂ ಜರ ಚಲೋ ಅನ್ನಿಸ್ತದ. ಹ್ಞೂ ಆಯ್ತು ತಗೋರಿ. ಮತ್ತು ಹಾಗೆ ಮಾಡ್ತೀನತ್ತ, ಹೋಗ್ತೀನತ್ತ. ನಾನು ಜರ ಊಟ ಮಾಡೀನಿ, ಊಟ ಮಾಡಿ ಜರ ಓಡಾಡಿಲ್ಲ ಏನಿಲ್ಲ. ಹಾಗೆ ಅಲ್ಲಿ ಅಪ್ಪ ಒಂದು ಸಂಗಟ ಮಾತಾಡ್ಕೋತ ಕೂಡ್ತೀನಿ. ಮತ್ತು ಮುಂಜಾನೆ ಅಪ್ಪ ಹೊಲಕ್ಕೆ ಹೋಗ್ತಾರ, ಮಾತಾಡೋದಾಗಲ್ದು ಏನಿಲ್ಲ. ಹೋಗ್ತೀನಿ ತೋರ್ನ, ನೀವು ಊಟ ಮಾಡಿರಿ. ಆಯ್ತು ತಗೋ. ಅವ್ವ ಹೊಂಟಿ ನಿಂದರು. ಹೆಂಡ್ತಿ 5 ಲಕ್ಷಕ್ಕೆ ಇಟ್ಟು ಮಾತಾಡಿದಳು. ನಾ 5 ಲಕ್ಷಕ್ಕೆ ತೊಗೊಂಡು ಸುಮ್ ಕೂಡವಿದ್ದೀನಿ. ಇಡೀ ಆಸ್ತಿನೇ ನಾನೇ ತೊಗೋಬೇಕಂತ ಹೇಳಿ ನಾ ಪ್ಲ್ಯಾನ್ ಹಾಕ್ಲಕತ್ತೀನಿ. ಈಕೆ ನೋಡಿದ್ರೆ 5 ಲಕ್ಷ ಹಿಂದೆ ಬಿದ್ದಾಳ. ನಾ ಬಿಡ್ತೀನೇನು ಇಟ್ಟೊಂದು ಆಸ್ತಿ? ಜಪ್ ಅಂದ್ರೆ ಬಿಡಲ್ಲ. ಹೆಂಗಾರ ಮಾಡಿ ಅವ್ರ ಅತ್ತಿಗೆಮ್ಮಗೆ ಒಂದು ಪಾಠ ಕಲಿಸ್ಬೇಕು. ಅವ್ರ ಅತ್ತಿಗೆಮ್ಮನ ಹೊಟ್ಟೆಗೆ ಆ ಕೂಸು ಇದ್ದಿರಲ್ಲ, ಇಟ್ಟೆಲ್ಲ ಆಸ್ತಿ ಅದಕ್ಕೆ ಹೋಗೋದು. ಆ ಕೂಸು ಇಲ್ದಂಗೆ ಮಾಡ್ದಂತಂದ್ರೆ ತಡಿ. ಈ ಕೂಸು ಇಲ್ದಂಗೆ ಮಾಡ್ಬೇಕಂದ್ರೆ ಅವ್ರ ಅತ್ತಿಗೆಮ್ಮ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದಾಗೆ ಏನಾರ ಮಾಡ್ಲಿಕ್ಕೆ ಬರ್ತದ. ಇದ್ದಿಲ್ಲ ಅಂತಂದ್ರೆ ಅಲ್ಲಿದ್ದುಳತ್ತಂದ್ರೆ ಆಗಲ್ಲ, ಕೆಲಸ ಆಗಲ್ಲ, ಎಡವಟ್ಟಾಗ್ಬಿಡ್ತದೆ. ಮತ್ತು ಆ ಕೂಸು ಏನಾರ ಹುಟ್ಟಿತು ಅಂತಂದ್ರೆ ಬಗಾನೆ ನಮ್ಮ ಅತ್ತಿ ಮಾವ ಎಲ್ಲ ಆಸ್ತಿ ಅದಕ್ಕೆ ಬರೆದು ಬಿಡ್ತಾರೆ. ನಮಗೆ ಬರೀ ತೆಂಗಿನ ಚಿಪ್ಪೆ ಸಿಗ್ತದೆ. ಬೇಡ, ನನಗೆ ಇಟ್ಟು ಆಸ್ತಿ ಬೇಕು. ತಡ್ಕ ಪುಟ್ಕ ನನಗೆ ನಡೆಯಲ್ಲ, ಇಟ್ಟು ಬೇಕು. ಮಾಡ್ತೀನಿ ತಡಿ. ಅವ್ವ ಮಕ್ಕಳು ಮಕ್ಕೊಂಡ್ರೇನು? ಎಲ್ಲಿಂದ ಮಕ್ಕೋತಾರೆ? ಕತಿ ಹೇಳಜ್ಜಿ ಕತಿ ಹೇಳಜ್ಜಿ ಅಂತ ಅಲ್ಲಾಗತ್ತಿರು. ಕತಿ ಹೇಳ್ಕೊತ ಕುಂತಿದ್ದ, ಮತ್ತು ಈಗ ನಿಮ್ಮ ಅಪ್ಪ ಕರೆದ್ರು, ಅದಕ್ಕೆ ಬಂದು ನೋಡು. ಯಾಕೆ ಜಗಳ ಮಾಡ್ಲಾಗತ್ತಿದ್ದೇನು ನೀನು ಹಳೆಯರ ಜೊತೆ? ಬಾಯ್ಕೆ ಹೊಂಟಿತು, ಮತ್ತು ಇವ್ರು ಹಿಂಗೆ ಕಚ್ಚಾಡ್ಕೋತ ಕೂಡಂಗಾರ ಅಂತೇಳಿ ನಾ ಕರ್ದವ. ಯಾಕೆ ಏನು ಅನ್ನಾಗತ್ತೀರಿ? ಏನಿಲ್ಲವ, ಅದೇ ಊಟಕ್ಕೆ ಕರೆದ್ರೆ ಅವರು ಬರಲಿಲ್ಲಲ್ಲ, ಅದಕ್ಕೆ ನನಗೆ ಜರ ಸಿಟ್ಟು ಬಂದಿತ್ತು, ಅದಕ್ಕೆ ಕೇಳಾಗತ್ತಿದ. ಅವರು ಒಂದೇನೋ ಅಲ್ಲತ್ತಿರು, ನಾನು ಒಂದೇನೋ ಅಲ್ಲತ್ತಿದ. ಹಿಂಗೆ ಮಾತಾಡ್ಕೋತ ನಿಂತಿದ್ದಾವೆ ನೋಡಿ, ಮತ್ತೇನಿಲ್ಲ. ನಿಕಾರ್ ಚಲೋ ಆಯ್ತು ತಗೋ. ಯಾಕಂತಂದ್ರೆ ನಿಮ್ಮ ಜೊತೆ ಮಾತಾಡ್ಲಾರ್ದು ಭಾಳ ದಿನ ಆದಂಗೆ ಆಗಿತ್ತು. ಒಂದೇ ಮನೆಗಿದ್ರು ನಾನು ನೋಡಿದ್ರೆ ಮಧ್ಯಾಹ್ನ ನಿದ್ದೆ ಮಾಡ್ತೀನಿ, ಮತ್ತು ಸಂಜಿಕ ಮಕ್ಕಳಿಗೆ ಓದಿಸ್ಕೊತ ಕೂಡ್ತೀನಿ. ನೀ ಅಂದ್ರೆ ಜಲ್ಜಕ್ಕವ್ರ ಮನೆಗೆ ಅದು ಇದು ಹೋಗ್ತಾ ಇರ್ತಿ. ಅಪ್ಪ ಅಂದ್ರೆ ಹೊಲಕ್ಕೆ ಹೋಗ್ತಾರ. ಹೀಗಾಗಿ ಯಾರು ಮಾತಿಗೆ ಸಿಗಲ್ಲೇ ಹೋಗಿದ್ದೇವ ಹೊಸ ಮಂದಿ. ಅದಕ್ಕೆ ಚಲೋ ಆಯ್ತು ತಗೋ, ಆರಾಮ್ ಹಿಂಗೆ ಕುಂತು ಮಾತಾಡ್ಲಾರ್ದು ಏಸು ದಿನ ಆಗಿತ್ತು. ಬಾವ ಕೂಡ ಮತ್ತಿಲ್ಲೇ. ಅದಕ್ಕೇನಂತವ ಮಗಳ, ಬಾ ಇಲ್ಲಿ ಕುಂತಿ ಮಾತಾಡಮ್ ತಗೋ. ನಿಮ್ಮವ್ವ ಚಂದ ಜರ ಎಲಿ ಅಡಿಕೆ ತಗೊಂಡ್ ಬರ್ತಾಳ, ಚಂದ ಎಲಿ ಅಡಿಕೆ ಹಾಕೊಂಡು ಮಾತಾಡ್ಕೋತ ಕೂಡಮಂತ ಬಾ. ಅಲ್ಲಿ ಎಲ್ಲಿನೂ ಇಲ್ಲ, ಅಡಿಕೆನೂ ಇಲ್ಲ, ಎಲ್ಲಿಂದ ಹಾಕ್ಲಿ? ನನಗೆ ಮುಂಜಾನೆ ಹೇಳ್ಬೇಕಂತಂದ್ರೆ ಕೆಲಸದಾಗ ಹಾಗೇ ಇಲ್ಲ. ನಾ ಹೇಳಕ್ಕಂತ ಬನ್ನಿ ಮುಂಜಾನೆ, ಅದೆಲ್ಲ ನೀವು ನೋಡಿದ್ರೆ ಹೋಗೇ ಬಿಟ್ಟಿದ್ರಿ ಹೊಲಕ್ಕೆ. ಮತ್ತು ಯಾವಾಗ ಹೇಳಿ, ನಂಬಲ್ಲಿ ಏನು ಫೋನ್ ಅದ? ಫೋನ್ ಹಚ್ಚಲಕ್ಕ ಆಯಿತು. ಪ್ರಮೀಳಾಗ ಹೇಳ್ಬೇಕಂತಂದ್ರೆ ಆಕಿ ಮಕ್ಕೊಂಡಿರ್ತಾಳೆ ಮಧ್ಯಾಹ್ನಕ್ಕೆ, ಮತ್ತು ಇನ್ನೇನು ಇವ್ರು ಬರೋದೇ ಹೊತ್ತಾಯ್ತು ಅಂತೇಳಿ ನಾ ಸುಮ್ಬಿಟ್ಟ. ಇಲ್ಲ, ಇವತ್ತೊಂದಿನ ಹಂಗೆ ಮಾಡ್ರಿ. ಏನು ಮಾಡ್ತೀರಿ? ಒಂದಿಟ್ಟು ಸೋಪ್ ಅವ, ಸೋಪ್ ಬೇಕಿದ್ರೆ ತರ್ತೀನಂತ. ತಿನ್ನೇಟ್ರೆ ತಗೋರಿ ಇಬ್ಬರು ಅಪ್ಪ ಮಗಳು. ಕೋಪ ಬ್ಯಾಡೋ ಮಾರಯ್ಯ. ಇನ್ನ ಎಲ್ಲಿ ಅಡಿಕೆ ಇದ್ದಿಲ್ಲ ಅಂತಂದ್ರೆ ಹಂಗೆ ಮಕ್ಕೋತೀನಿ. ಖರೆ ನಾ ಊಟ ಮಾಡಿ ಸೋಪ್ ಅಂದ್ರೆ ನಾನಂದ್ರೂ ತಿನ್ನಲ್ಲ. ನನಗೆ ಊಟ ಆದ್ಮೇಲೆ ಎಲಿ ಅಡಿಕೆ ಸುಣ್ಣ ಹಾಕೊಂಡು ಜಗ್ದಾಗ ಜಗದ್ ಅಂತಂದ್ರೆ ಊಟ ಚಂದ ಪಚನ್ ಬಿ ಆಯ್ತದ. ನನಗೆ ಜೀವಕ್ಕೆ ಜರ ಸಮಾಧಾನ ಆಗ್ತದ. ಅವಾಗ ನನಗೆ ಊಟ ಮುಗ್ದಂಗೆ ಆಗ್ತದ ನೋಡು ಜೀವಕ್ಕೆ. ಎಲಿ ಅಡಿಕೆ ಸುಣ್ಣ ಹಾಕೊಂಡು ತಿಂದಳಕ ಅಲ್ಲಿ ತನ ನನ್ನ ಜೀವಕ್ಕೆ ಸಮಾಧಾನೇ ಆಗಲ್ಲ. ನೀ ಅದಕ್ಕೆ ಬಡ್ಕೋತೀನಿ ನಿನಗೆ. ನಾ ಒಂದ್ 2-3 ದಿನ ಖಾಲಿ ಆಗ್ಲಿಕ್ಕೆ ಬಂದವ ಅಂತಂದ್ರೆ ಹೇಳಂತೇಳಿ ನೀ ನೋಡಿದ್ರ ಹಿಂಗ್ ಮಾಡ್ತಿ.
ನಿನಗೆ ಗೊತ್ತದ ನನಗೆ ಎಲ್ಲಿ ಅಡಿಕೆ ಇದ್ದಿಲ್ಲತ್ತಂದ್ರೆ ನಡೆಯಲ್ಲತ್ತ ಹೇಳಿ ಮತ್ತೆ ಹಿಂಗೆ ಮಾಡ್ತಿ ಏನು ಹೇಳಬೇಕು ಏನೋ ನೀನು. ಯಾಪ ಇರ್ಲಿ ಬಿಡು, ಪಾಪಕ್ಕಿಗೆ ಕೆಲ್ಸದಾಗ ಆಗಿಲ್ ಕಾಣಿಸ್ತದ. ಇರ್ಲಿ ಬಿಡು, ಇವತ್ತೊಂದ್ ದಿನ ಅಲ್ಲ ಬಿಡು, ದಿನ ಹೆಂಗ ತಿಂತೀರಿ, ಇವತ್ತೊಂದ್ ದಿನ ಬಿಡ್ರಿ, ಏನಾತದ. ಎಟ್ಟತನ ನಿಂದಿರ್ತಿ ಮಗಳ, ಬಾಯಿ ಕಡಿ ಕೂಡ್ಬಾ, ಬಾ ಗೌರಿ ನೀನು ಕೂಡ್ಬಾ. ಆಯ್ತು ತಗೋ, ಅಡಿಕೆ ಎಲ್ಲಿ ಇದ್ದಿಲ್ಲತ್ತಂದ್ರೆ ಏನು ಮಾಡ್ತಿ, ಹೋಗ್ಲಿ ಬಿಡು ಇವತ್ತೊಂದು ದಿನ ಅಲ್ಲ, ಹೆಂಗಾರ ಒಂದು ದಿನ ಹೋಗಿಸ್ಕೊತೀನತ್ತ, ಇರ್ಲಿ ನಾಳೆಗೆ ತೊಗೊಂಡು ಬರ್ತೀನತ್ತ. ಬಾ ಕೂಡ್ಬಾ. ಇದು ನನಗೆ ಹೇಳಕ್ಕೆ ನೆನಪು ಬಂದಿಲ್ಲ ನೋಡು ಗೌರಿ, ಮಧ್ಯಾಹ್ನಕ್ಕ ಪೂಜಾ ಫೋನ್ ಮಾಡಿಳು, ಅದೇ ಊರಿಗೆ ಮತ್ತು ಬರೋದು ಹೆಂಗ ಅಂತಂದು ಸಲಿಂದ ರವಾಪ ಕೇಳಿ ಹೇಳ್ತೀನಿ ಅಂದಿಳಲ್ಲ, ಅದಕ್ಕೆ ಬರ್ತೀನಿ ರೀ ಮಾವರೇ, ಮತ್ತು ಅವ್ರಿಗೇನು ಕೇಳೋದು, ಮತ್ತು ನಾ ಹೇಳೋದೊಂದು ಹೇಳ್ತೀನಿ ಹೋಗ್ತೀನಿ ಅಂತ ಹೇಳಿ, ಮತ್ತು ಅವರು ಆಯಿತು ಅಂದ್ರು ಅಂತಂದ್ರೆ ಮತ್ತು ನಾ ಫೋನ್ ಮಾಡ್ತೀನಿ ಕರ್ಲಿಕ್ಕೆ ಬರ್ರಿ ಅಂತ ಹೇಳಂದಳು. ನನಗೆ ಹೇಳ್ಬೇಕಂತಂದ್ರೆ ಆಗಿಲ್ಲ ನೋಡು. ಹೌದೇನ್ರಿ, ಚಲೋ ಆಯ್ತು ತಗೋರಿ. ಮತ್ತು ಆಕಿ ಬರ್ತೀನಿ ಅಂತ ಅಂದಾಳಂದ್ರೆ ಮುಗೀತು. ಮತ್ತು ರವಪ್ಪ ಇದಕ್ಕೆ ಬ್ಯಾಡ ಅಂತಾರ, ಆಕಿನೇ ಬರ್ತೀನಿ ಅಂತ ಅಂದೋಳು ಅಂದ್ರೆ ಆಯ್ತು, ಕರ್ಲೆಗೆ ಬರ್ರಿ ಅಂದೋಳು ಅಂತಂದ್ರೆ ಒಂದಿನ ಇಟ್ಟು ಹೋಗಿ ಕರ್ಕೊಂಡು ಬಂದ್ರೆ ಆಯ್ತು. ಜರ ಕಾರ್ ಗಾಡಿನೇ ಹೇಳ್ರಿ, ಮತ್ತು ಸುಮ್ಮನೆ ಪಾಪ ಬಸ್ಸಿಗೆಲ್ಲ ಎಲ್ಲಿ ಕರ್ಕೊಂಡು ಬರಮ್ಮಿ, ಸುಮ್ಮನೆ ಬ್ಯಾಡ, ಕಾರ್ ಗಾಡಿನೇ ಹೇಳ್ರಿ. ಮತ್ತು ಆಕಿ ಯಾವಾಗ ಬರ್ತಾಳ ಅಂತ ಕೇಳ್ಕೊರಿ, ಕೇಳ್ಕೊಂಡು ಒಂದಿನ ಪೈಲೆ ಹೇಳನ್ರಿ ಆಕಿ ಮತ್ತೆ ಯಾವಾಗ ಬರೋದು ಅನ್ನೋದು. ಅದಕ್ಕೆ ಕಾರ್ ಗಾಡಿಗೆ ಕರ್ಕೊಂಡು ಬಂದ್ರೆ ಆಯ್ತು, ನಾನು ನೀವೇ ಹೋಗಮ್ಮ, ನಾನು ಬರ್ತೀನತ್ತ. ಏ ನಾ ಬಸ್ಸಿನಾಗ ಕರ್ಕೊಂಡ್ ಬರ್ತೀನಿ ನನ್ನ ಸೊಸಿಗೆ ಸಾಧ್ಯನೇ ಇಲ್ಲ. ಹಾಂ ನಾನು ಕಾರ್ ಗಾಡಿನೇ ಹೇಳ್ತೀನಿ, ಅಕ್ಕಿ ಯಾವಾಗ ಬರ್ತೀನಿ ಅಂತಾಳ ಹೇಳತ್ತಡ, ಕಾರ್ ಗಾಡಿ ಹೆಂಗೆ ಹೇಳೇ ಬಿಡ್ತೀನತ್ತ ಅವನಿಗೆ ಹೋಗಿ. ಆಯ್ತು ಕರ್ಕೊಂಡು ಬರೋದು ತಗೋ, ನೀನು ತಯಾರಿರು, ನಾನು ನೀನು ಹೋಗಿ ಬಂದ್ರೆ ಆಯ್ತು. ಈಗ ಭಾಳ ಪುಣ್ಯ ಮಾಡ್ಯಾವಡಪ್ಪ ನಮ್ಮ ಮನೆಗೆ ಸಸಿಯಾಗಿ ಬರ್ಲಕ್ಕ. ಏನ್ ಪುಣ್ಯನೋ ಅವ, ಪಾಪ ಸುಳ್ಳು ಆಡ್ಬಾರ್ದು, ನಾವು ಅಕ್ಕಿಗೆ ಭಾಳ ಅಂದ್ರೆ ಭಾಳ ಕಷ್ಟ ಕೊಟ್ಟಿವಿ ಅವ, ಪಾಪ ಭಾಳ ಉಡ್ಸ್ಕೊಂಡಿವಿ ನಾವು. ನಿಮ್ಮ ಅಣ್ಣಿದ್ದಾಗ ಆಕಿಗೆ ಒಟ್ಟು ನೆಟ್ಟರ್ಲಿ ಸೇರ್ತಿದ್ದಿಲ್ಲ ನಾವು, ಒಟ್ಟು ಆಕಿಗೆ ಒಂದು ಗಿಲಾಸ್ ನೀರು ಸಮೇತ ಕುಡ್ಲಿಕ್ಕೆ ಬಿಡ್ತಿದ್ದಿಲ್ಲ, ಅಷ್ಟು ಕಷ್ಟ ಕೊಟ್ಟಿವಿ ನಾವು. ಪಾಪ ಈಗ ದೇವ್ರಕ್ಕಿಗೆ ಏನೋ ಒಂದು ಜೀವನಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗ್ಯದ, ಮತ್ತೇನಿಲ್ಲ. ಅದೇನೋ ಅಂತಾರಲ್ಲ, ಕಷ್ಟ ಕಂಡೋರಿಗೆ ಸುಖ ಸಿಗ್ತದಂತ, ಸುಳ್ಳಲ್ಲಿ ನೋಡು, ಭಾಳ ಕಷ್ಟ ಕಂಡಾಳಕ್ಕಿ ಈ ಮನ್ಯಾಗ. ಅದಕ್ಕೆ ಮತ್ತು ಈಗ ಬ್ಯಾಡವ ಪಾಪ, ಸಾಕು ಕಷ್ಟ ಕೊಟ್ಟು ಸಾಕು, ಚಂದ ಇರಲಿ ಪಾಪ. ಆಕಿನೂ ನನ್ನ ಮಗಳು ಅಂತ ಹೇಳಿ ತಿಳ್ಕೊತೀನಿ, ನಿನ್ಗತ್ಲೇನೆ ಆಕಿನೂ ನನ್ನ ಮಗಳಗತ್ಲೇನೆ ಇರಲಿ, ಚಂದ ನೋಡ್ಕೋತೀವವ ಈಗ. ಹೌದಾ ಅಪ್ಪ, ಅತ್ತಿಗೆಮ್ಮಗ್ ನೀವು ಅಷ್ಟೊಂದು ಕಷ್ಟ ಕೊಟ್ಟಿರ್ಯಾ? ಪ್ರಮೀಳಾ ನಾವು ಅಪ್ಪ ಪೂಜಾಗೆ ಎಷ್ಟು ಕಷ್ಟ ಕೊಟ್ಟಾರ ಅನ್ನೋದು ಪ್ರಮೀಳಾಗೆ ಗೊತ್ತಿರಲ್ಲ. ಯಾಕಂತಂದ್ರೆ ಪೂಜಾ ಲಗ್ನಾಗ ಬಂದಾಗ ಪ್ರಮೀಳಾ ಮನೆಗಿರಲ್ಲ, ಆಕಿ ಮ್ಯಾರೇಜ್ ಆಗಿ ಹೋಗಿರ್ತಾಳ, ಹಾಗಾಗಿ ಆಕಿಗೆ ಗೊತ್ತಿರಲ್ಲ. ಅದಕ್ಕೆ ಆಕಿ ಕೇಳ್ತಿರ್ತಾಳ ಅವ್ರವ ಅಪ್ಪಗ ಇಷ್ಟು ಕಷ್ಟ ಕೊಟ್ಟಿರೇನು ಅತ್ತಿಗೆ ಮಗ ಅಂಥೇಳಿ. ಆ ಪ್ರಮೀಳಾಗ ಅಷ್ಟೇ ಅಲ್ರಿ, ನಿಮಗೂ ಗೊತ್ತಿರಲ್ಲ, ನೀವು ನೋಡಿರಲ್ಲ, ನೀವು ಡೈರೆಕ್ಟಾಗಿ ಪೂಜಾ ವಿಧವೆ ಆದಾಗ ಕತೆ ನೋಡಿರಿ, ಹಾಗಾಗಿ ನಿಮಗೂ ಗೊತ್ತಿರಲ್ಲ. ಈ ಕತೆ ಸ್ಟಾರ್ಟ್ ಆಗಿದೆ ಪೂಜಾ ವಿಧವೆ ಆಗಿದ ಮೇಲೆ ಸ್ಟಾರ್ಟ್ ಮಾಡೀನಿ ನಾನು. ಪೂಜಾ ವಿಧವೆ ಆಗಕ್ಕಿಂತ ಮುಂಚೆ ಆಕಿನ ಜೀವನ ಹೆಂಗಿತ್ತು ಅತ್ತಿ ಮಾವನ ಮನ್ಯಾಗ ಅನ್ನೋದು ಎಪಿಸೋಡ್ ಮಾಡಿ ಹಾಕ್ಬೇಕಲ್ಲಾಗತ್ತೀನಿ ರೀ. ಅಲ್ಲಿ ಪ್ರಮೀಳಾ ಇರಲ್ಲ, ಅತ್ತಿ ಮಾವ ಮತ್ತು ಪೂಜಾನ್ ಗಂಡ ಮತ್ತು ಪೂಜಾಂದು ಫ್ಯಾಮಿಲಿಯವರು ಅಷ್ಟೇ ಇರ್ತಾರೆ. ದಯವಿಟ್ಟು ನೋಡ್ರಿ, ಕತೆಗೆ ಸಹಕರಿಸ್ರಿ. ಇನ್ಮೇಲೆ ಸ್ವಲ್ಪ ದಿನ ಮಟ್ಟಿಗೆ ಪೂಜಾಂದು ವಿಧವೆ ಆಗೋಕ್ಕಿಂತ ಮುಂಚೆ ಅತ್ತಿ ಮಾವನ ಮನೆಗೆ ಜೀವನ ಹೆಂಗಿತ್ತು ಅನ್ನೋದು ಕತೆ ಮಾಡ್ಕೊತ ಹೋಗ್ತೀನಿ ರೀ, ದಯವಿಟ್ಟು ನೋಡ್ರಿ. ಮತ್ತು ಪೂಜಾ ವಿಧವೆ ಇದ್ದಳಲ್ರಿ, ಗಂಡ ಎಲ್ಲಿ ಬಂದನು ಅಂಥೇಳಿ ಕೇಳಕ್ಕೆ ಹೋಗಬೇಡ್ರಿ. ಇದು ಪೂಜಾಂದು ಮ್ಯಾರೇಜ್ ಆಗಿದ್ಮೇಲೆ ಅತ್ತಿ ಮಾವನ ಮನೆಯಾಗ ಆಕಿನ ಜೀವನ ಹೆಂಗದ ಅನ್ನೋದು ಕತೆ ರೀ. ಪೂಜಾ ವಿಧವೆ ಆಗಿದ ಮ್ಯಾಲಿಂದಲ್ರಿ, ನಾನು ಸ್ವಲ್ಪ ದಿನ ಇವಾಗ ಅದು ಕತೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಕೊತ ಹೋಗ್ತೀನಿ ರೀ ಪೂಜಾ ವಿಧವೆ ಆಗಿದ್ಮೇಲೆ. ಯಾಕಂದ್ರೆ ಆಕಿನ ಗಂಡ ಹೆಂಗೆ ಸತ್ತನು ಹೆಂಗಿಲ್ಲ ಪ್ರತಿಯೊಂದು ನಿಮಗೆ ಈ ಕಥೆಯಿಂದ ನಿಮಗೆ ಸಿಗ್ತದ್ರಿ, ಉತ್ತರ ಸಿಗ್ತದ. ಪೂಜಾಂದು ಗಂಡನ ಜೊತೆ ಆಕೆ ಹೆಂಗಿದ್ದಳು, ಅತ್ತಿ ಮಾವನ ಜೊತೆ ಹೆಂಗಿದ್ದಳು, ಆಕೆ ಎಷ್ಟು ಚಲೋ ಇದ್ರು, ಇವರು ಎಷ್ಟು ಕಷ್ಟ ಕೊಟ್ಟರು, ಪ್ರತಿಯೊಂದು ನಿಮ್ಗೆ ಈ ಕತೆ ಒಳಗೆ ನಿಮ್ಗೆ ಖುನ ಆಗ್ತದೆ ರೀ. ದಯವಿಟ್ಟು ಇನ್ಮೇಲೆ ನೋಡ್ಕೊತ ಹೋಗ್ರಿ. ಕತೆ ಅಂದ್ರೆ ಭಾಳ ಚಲೋ ಅದ, ದಯವಿಟ್ಟು ನೋಡ್ರಿ. ಹಾಗೆ ಕಮೆಂಟ್ ಮಾಡೋದು ಮರಿಬೇಡ್ರಿ, ದಯವಿಟ್ಟು ಲೈಕ್ ಮಾಡಿರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ರೀ. ಎಲ್ಲರಿಗೂ ಕತೆ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.